ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂಥ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೆಸಿಪಿ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಗೋಧಿ ಹಿಟ್ಟನ್ನ ಕ್ಲೀನಾಗಿ ಸಾನಿಸಿ ತೊಗೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ದೋಸೆ ಬ್ಯಾಟರ್ ಥರ ಇದನ್ನು ಕಲಸಿ ತೊಗೋಬೇಕು. ಒಂದು ಸಲ ಜಾಸ್ತಿ ನೀರು ಹಾಕಿ ಇದನ್ನು ತೆಳ್ಳಗೆ ಮಾಡ್ಕೋಬೇಡ್ರಿ. ಸ್ವಲ್ಪ ನೀರು ಹಾಕಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಗಂಟಿಲ್ದಂಗೆ ಕಲಸಿ ತೊಗೋಬೇಕು. ನೋಡ್ರಿ, ಈ ಥರ ಹಿಟ್ಟು ಕಲಸಿದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ರಿಂದ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ನೆನಿಲಿ ಅಲ್ಲಿವರೆಗೂ ಗ್ಯಾಸ್ ಮೇಲೆ ಒಂದು ಕಡಾಯ್ದಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ರಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ರಿ. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಿ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಟ ಇವು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊತ ತಗೋರಿ. ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಇದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಖಾರಕ್ಕಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳತ್ತೇನೆ. ಇದನ್ನು ಕೂಡ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೋರಿ. ಈಗ ಇದ್ರೊಳಗೆ ಅರ್ಧ ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಟೊಮೆಟೊಲ್ಲಿರುವಂಥ ಹಸಿ ವಾಸನೆ ಹೋಗಿ ಇದು ಸಾಫ್ಟ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. ಇದ್ರೊಳಗೆ ತುರಿದಿರುವಂಥ ಹಸಿ ಶುಂಠಿ ಕೂಡ ನೀವು ಹಾಕ್ಬೋದು. ಇವನ್ನೆಲ್ಲ ಇನ್ನೊಂದು ಸಲ ಚಂದಾಗ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿ ಒಳಗೆ 2 ನಿಮಿಷ ಬೇಯಿಸಿ ತಗೋರಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಮುಂಚೆನೇ ನಾವು ಹಿಟ್ಟು ಕಲಸಿಟ್ಟಿದ್ವಿ ನೋಡ್ರಿ ಗೋಧಿ ಹಿಟ್ಟು, ಆ ಹಿಟ್ಟೊಳಗೆ ಇದನ್ನು ಹಾಕ್ರಿ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಬಿಸಿ ಇದ್ದಾಗನ ಗೋಧಿ ಹಿಟ್ಟಿನ ಬ್ಯಾಟರ್ ಒಳಗೆ ಹಾಕ್ರಿ. ಹಾಕಿರುವಂಥ ಒಗ್ಗರಣೆ ಈ ಗೋಧಿ ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ರೀತಿ ಒಂದು ಸಲ ಇದನ್ನು ಕಲಸಿ ತಗೋರಿ. ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ದೊಡ್ಡ ಸ್ಪೂನ್ ತೊಗೊಂಡು ಇವನ್ನ ದೋಸೆ ಥರ ರೆಡಿ ಮಾಡ್ಕೊಂಡು ತಗೋರಿ. ಗ್ಯಾಸ್ ಮೇಲೆ ಮುಂಚೆನೇ ನಾನು ಒಂದು ತವಾ ಬಿಸಿ ಮಾಡೋಕ್ಕಿಟ್ಟಿದ್ನಿ. ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ತೊಗೊಂಡು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ನೋಡ್ರಿ ಆ ಸೈಜ್ ಒಳಗೆ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ. ಇವನ್ನ ಜಾಸ್ತಿ ತೀಡಬೇಡ್ರಿ, ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡಿರಿ. ಇವನ್ನ ಈ ಥರ ದಪ್ಪವಾಗಿ ಹಾಕಿರೋದ್ರಿಂದ ಇವು ಸ್ವಲ್ಪನೂ ಹಸಿ ಬಿಸಿ ಉಳಿಬಾರ್ದು ನೋಡ್ರಿ. ಆ ಥರ 2 ಸೈಡ್ ಕರೆಕ್ಟಾಗಿ ಬೇಯಿಸಿ ತಗೋರಿ. ನೋಡ್ರಿ, ಇದು ಒಂದು ಸೈಡ್ ಬೆಂದಾದ್ಮೇಲೆ ನಾನು ಇನ್ನೊಂದು ಸೈಡ್ನೂ ಇದೇ ರೀತಿ ಇದನ್ನು ಬೇಯಿಸಿ ತಗೊಳತ್ತೀನಿ. ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಮತ್ತು ಅಷ್ಟ ಹೆಲ್ದಿನೂ ಐತಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.